ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ. ಈ ವಾರವೇ ಬೆಳೆಹಾನಿ ಪರಿಹಾರದ ಮೊದಲನೇ ಕಂತು 2,000 ರೂಪಾಯಿ ಜಮೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಬೆಳ್ಳಂಬೆಳಗ್ಗೆ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ. ಹೌದು, ಈ ಬಗ್ಗೆ ಮಾಹಿತಿ ನೀಡಿರುವ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಒಟ್ಟು 223 ತಾಲೂಕುಗಳನ್ನು ಬರಪೀಡಿತ ಎಂದು ಈಗಾಗಲೇ ಘೋಷಣೆಯನ್ನ ಮಾಡಿದ್ದು, ಪರಿಹಾರ ಕಾರ್ಯವನ್ನ ಈಗ ಮಾಡುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಹೌದು, ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಪಿಡಿಒ ಮತ್ತು ಎಲ್ಲ ಅಧಿಕಾರಿಗಳನ್ನ ಸಮಾಲೋಚನವನ್ನ ಮಾಡಿ ರೈತರ ಒಂದು ಮಾಹಿತಿಯನ್ನ ತೆಗೆದುಕೊಂಡು ನೇರವಾಗಿ ಡಿಬಿಟಿ ಮುಖಾಂತರ 2,000 ರೂಪಾಯಿ ಮೊತ್ತವನ್ನು ಇದೀಗ ಜಮೆ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಹೌದು, ಈ ವಾರವೇ ರೈತನ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಮೊತ್ತ ಜಮೆಯಾಗಲಿದೆ. ಹೌದು, ಇದೇ ಡಿಸೆಂಬರ್ 15 ಮತ್ತು 16ರ ಒಳಗಾಗಿ ರೈತನ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ನಗದು ನೇರವಾಗಿ ಜಮೆಯಾಗಲಿದೆ. ಹೌದು, ಮಳೆಯ ಕೊರತೆಯಿಂದಾಗಿ ಈ ಬಾರಿ ರಾಜ್ಯದಲ್ಲಿ ಒಟ್ಟು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಇದರಿಂದಾಗಿ ರಾಜ್ಯದ ಲಕ್ಷಾಂತರ ರೈತರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗಿದೆ. ಹೌದು, ಕೇಂದ್ರವು ಕೂಡ ನೆರವಿಗೆ ಬಂದಿದ್ದು, ಕೇಂದ್ರದ ಅಧಿಕಾರಿಗಳು ಕೂಡ ಬಂದು ಸಮೀಕ್ಷೆಯನ್ನ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಪರಿಹಾರ ಹಣವನ್ನು ಇನ್ನೂ ಬಿಡುಗಡೆ ಮಾಡುತ್ತಿಲ್ಲ. ಈಗ ಪರಿಹಾರ ಹಣವನ್ನು ನೀಡಲು ರಾಜ್ಯ ಸರ್ಕಾರ ಧಾವಿಸಿದೆ. 2,000 ರೂಪಾಯಿ ಮೊದಲನೇ ಕಂತಿನ ಬೆಳೆ ನಷ್ಟ ಪರಿಹಾರ ಹಣವನ್ನು ಈ ವಾರವೇ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡಲಿದ್ದೇವೆ ಎಂದು ಚಳ್ಳಕೆರೆ ತಾಲೂಕಿನಿಂದ ರೈತರಿಗೆ ಈ ಒಂದು ಮಾಹಿತಿಯನ್ನ ನೀಡಿ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಹೆಕ್ಟೇರ್ ಅನುಸಾರವಾಗಿ ರೈತರಿಗೆ ಪರಿಹಾರ ಸಿಗಲಿದೆ. ಇದು ಕೇವಲ ತುರ್ತು ಪರಿಹಾರವಾಗಿ 2,000 ರೂಪಾಯಿ ಸಿಗಲಿದೆ. ಮುಂದೆ ನಿಮಗೆ ಒಂದು ಹೆಕ್ಟೇರ್ಗೆ 8,000 ರೂಪಾಯಿ ಬರಬೇಕಿದ್ದಲ್ಲಿ ಅದರಲ್ಲಿ 2,000 ರೂಪಾಯಿ ಕಡಿತ ಮಾಡಿ ಮತ್ತೆ ಉಳಿದಿರುವ ಮೊತ್ತವನ್ನು ನಿಮ್ಮ ಖಾತೆಗೆ ಜಮೆಯನ್ನ ಮಾಡಲಾಗುವುದು. ರೈತರು ಕೂಡ ಆಗ್ರಹವನ್ನ ಮಾಡುತ್ತಿದ್ದಾರೆ. ಕೇವಲ 2,000 ರೂಪಾಯಿನಿಂದ ಏನೂ ಕೂಡ ಆಗುವುದಿಲ್ಲ. ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರವು ಕೂಡ 6ರಿಂದ 8,000 ರೂಪಾಯಿ ಮೊತ್ತವನ್ನು ಪ್ರತಿ ಎಕರೆಗೆ ನೀಡಬೇಕು ಎಂದು ರೈತರು ಮನವಿಯನ್ನ ಕೂಡ ಮಾಡುತ್ತಿದ್ದಾರೆ. ಇದೇ ರೀತಿ ಸರ್ಕಾರ ಮತ್ತೊಂದು ಮನವಿಯನ್ನ ರೈತರಿಗೆ ಮಾಡಿಕೊಂಡಿದೆ. ಹೌದು, ರೈತರು ತಮ್ಮ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ರೈತರ ಐಡಿಯನ್ನು ಹೊಂದಿರಬೇಕು. ಅಂದರೆ ವೃತ್ತ ತಂತ್ರಾಂಶದಲ್ಲಿ ರೈತ ನೋಂದಣಿಯಾಗಿರಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಗುರುತು ಮಾಡಲು, ಇದರ ಜೊತೆಗೆ ಸರ್ಕಾರದ ವಿವಿಧ ಲಾಭವನ್ನು ರೈತರಿಗೆ ಕೊಡಲು ಸರ್ಕಾರ ಫ್ರೂಟ್ ಐಡಿಯಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳಿ ಎಂದು ತಿಳಿಸುತ್ತಿದೆ. ಹೌದು, ಇದು ರೈತರಿಗೆ ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ. ಧನ್ಯವಾದ.